ಮಹಿಳೆಯ ಮೇಲೆ ಖಂಡಿತ ಬಹಳಷ್ಟು ಈ ಒಂದು ಸಂತೋಷ, ಸುಖ, ನೆಮ್ಮದಿ ಅನ್ನೋದು ಅವಲಂಬಿಸಿದೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಾವು ನೆಮ್ಮದಿ ಮತ್ತು ಶಾಂತಿಯಿಂದ ಇರಬೇಕು. ಅದಿಲ್ಲ ಅಂತ ಹೇಳಿದ್ರೆ ಅಡಿಗೆ ಮನೆಯಿಂದ ಗಲಾಟೆ ಶುರು ಆಗುತ್ತೆ, ಗೊತ್ತು. ಯಾರಿಲ್ಲ ಅಂದ್ರೆ ಪಾತ್ರೆ ಜೊತೆ ಮಾತಾಡ್ತೀವಿ, ಅಥವಾ ಏನ್ ಸಿಕ್ಕಿದ್ರೆ ನಮ್ಮ ಒಂದು ಕೋಪ ಆಗ್ಲಿ, ಯಾವುದೇ ಒಂದು ವಿಭಿನ್ನವಾದಂತಹ ಇದನ್ನ ತೋರಿಸ್ಬಿಡ್ತೀವಿ. ಖಂಡಿತ ಹಾಗಾಗೋದು ಬೇಡ ಅಂತ ಹೇಳ್ತಾ, ಜಗತ್ ಸತ್ಯಂ ಬ್ರಹ್ಮ ಸತ್ಯಂ ಜೀವೋದ್ವಯಮಪಿ ಪರಃ ಎನ್ನುವಂತಹ ನಮ್ಮ ಪಿರಮಿಡ್ ಸಿದ್ಧಾಂತವನ್ನ ನೆನೆಸ್ತಾ, ಜಗತ್ ಸತ್ಯ, ಬ್ರಹ್ಮವು ಸತ್ಯ, ಜೀವವು ದೈವವು ಎರಡೂ ಸತ್ಯವೇ, ಇನ್ನೊಂದೇನೂ ಇಲ್ಲ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಸೊ ಎಲ್ಲರೂ ಸಂತೋಷವಾಗಿರೋಣ, ನಿರೋಗಿಗಳಾಗಿರೋಣ. ಸೊ ಯಾರಿಗೂ ಯಾವ ಕಷ್ಟವೂ ಬರೋದು ಬೇಡ, ಎಲ್ಲ ಸಂತೋಷದಿಂದ ಇರೋಣ ಅಂತ ಹೇಳ್ತಾ, ಇದು ಆಧುನಿಕ ಯುಗ. ನಾವೆಲ್ಲ ಹೇಳ್ತೀವಿ ಪ್ರಪಂಚ ಬದಲಾಗ್ಬಿಟ್ಟಿದೆ, ಈ ಯುಗನೇ ಬೇರೆ, ಆಧುನಿಕ ಯುಗನ ಒತ್ತಡದ ಯುಗ ಅಂತ ಸಹ ಹೇಳ್ತೀವಿ. ಆದ್ರೆ ನಾವ್ ಯಾರು ಪಿರಮಿಡ್ ವ್ಯಾಲಿ ಒಳಗೆ ಬರ್ತೀವಿ, ಪತ್ರಿಜಿ ಅವರ ಒಂದು ಸಿದ್ಧಾಂತವನ್ನ, ಪಿರಮಿಡ್ ಸಿದ್ಧಾಂತವನ್ನ ಅರ್ತಿದೀವಿ, ನಾವ್ ಯಾರು ಇದನ್ನ ಆಧುನಿಕ ಯುಗ, ಒತ್ತಡದ ಯುಗ ಅನ್ನಲ್ಲ. ಅವ್ರು ಇದನ್ನ ಏನಂತಾರೆ, ಧ್ಯಾನ ಯುಗ ಅಂತ ಹೇಳ್ತಾರೆ. ಏನೇ ಹೇಳಿ ನೀವು, ಒತ್ತಡ ಇರ್ಲಿ, ಅದನ್ನೆಲ್ಲವನ್ನು ಮೆಟ್ಟಿ ನಿಲ್ಲುವಂತಹ, ಎಲ್ಲವನ್ನು ಹೊಡೆದೋಡಿಸುವಂಥದ್ದು ಒಂದಿದೆ, ಅದು ಧ್ಯಾನ. ಧ್ಯಾನಕ್ಕೊಂದು ಆ ಶಕ್ತಿ ಇದೆ ಅಂತ ಖಂಡಿತ ಇದೆ. ನಾವೆಲ್ಲರೂ ಧ್ಯಾನ ಅಭ್ಯಾಸ ಮಾಡ್ತಾ ಇದ್ದೀವಿ, ನಮಗೆ ಗೊತ್ತು ಆ ಶಕ್ತಿ ಏನು ಅಂತ. ಬೇರೆಯವರಿಗೆ ಹೇಳಿದ್ರೆ ನಂಬ್ತಾರೋ ಇಲ್ವೋ, ಅದು ನೀವು ಅನುಭವಿಸಿ ಅನ್ಬೇಕು. ಒಂದು ಸಿಹಿ ನಮ್ಮ ಮುಂದೆ ಇಟ್ರೆ ತಿನ್ಬಿಟ್ಟು ಸಿಹಿ ಅಂತೀವಿ, ಅವ್ರು ನಂಬೇಕು ಆ ಸಿಹಿ ಅಂದ್ರೆ ಅವರು ಸಹ ತಿನ್ಬೇಕು ತಾನೆ. ಸೊ ಇಲ್ಲದೆ ಹೋದ್ರೆ ನಂಬಿಕೆ ಬರೋದಿಲ್ಲ. ಸೊ ಅಂತಹ ಧ್ಯಾನದ ಸಿಹಿ ಏನಿದೆ ಎಲ್ಲರಿಗೂ ಅನುಭವ ಆಗ್ಬೇಕು. ಹೆಚ್ಚು ಹೆಚ್ಚು ನಮ್ಮ ಹೆಣ್ಮಕ್ಳಿಗೆ ಅದು ಹರಡಿಸ್ಬೇಕು. ಅದಕ್ಕೆ ಹೇಳಿದೆ, ಹರಡಿಸಿ ಧ್ಯಾನನ ರೋಗದ ಹಂಗೆ ಅಂತ. ರೋಗನ ನಾವು ತಡೆಗಟ್ಟುತ್ತೀವಿ, ಹರಡಬಾರ್ದು. ಅದೇ ಧ್ಯಾನ ಅನ್ನೋ ರೋಗ ಎಲ್ಲ ಕಡೆ ಹರಡಬೇಕು, ಎಲ್ಲರಿಗೂ ಹರಡಬೇಕು. ನೀವೇನ್ ಮಾಡ್ತಾ ಇದ್ದೀರಾ, ಹೌದು ಅದು ನಾನು ಕಲಿಬೇಕು, ನನಗೂ ಬರಬೇಕು ಅಂತ. ಸೊ ನಾನು ಒಬ್ಬಳೇ ಬಂದ್ಬಿಡ್ಬೋದಿತ್ತು. ದಾವಣಗೆರೆಯಿಂದ ನನ್ನ ಸ್ಟೂಡೆಂಟ್ ಬಂದ್ಲು. ನಂತರ ಇಲ್ಲಿ ಮನೆಗೆ ಬಂದ್ಮೇಲೆ ನನ್ನ ವಾರಗಿತ್ತಿರಿದ್ದಾರೆ, ಅವ್ರನ್ನೂ ಸಹ ಕರ್ಕೊಂಡ್ ಬಂದೆ. ನಮ್ಮ ಯಜಮಾನ್ರ ಅಕ್ಕ ಇದ್ದಾರೆ, ಹಿರಿಯ ಅಕ್ಕ, ಅವರು 70+ ಇದ್ದಾರೆ. ಅವ್ರನ್ನ ಸಹ ಕರ್ಕೊಂಡ್ ಬಂದೆ. ಅಕ್ಕನ ಮಗಳು ಸಹ ಇದ್ದಾರೆ. ಒಬ್ಬಳೇ ಹೋಗೋದು ಬೇಡ, ಎಲ್ಲರೂ ಕೂಡಿ ಹೋದ್ರೆ ಅವರು ಸಹ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಆದ್ರೆ ಪಿರಮಿಡ್ಗೆ ಬಂದ ನಂತರ ಅದರ ಒಂದು ಖುಷಿ, ಸವಿ ಅದನ್ನು ಸಹ ಅವ್ರಿಗೂ ಸಿಗ್ಲಿ ಅಂತ. ಜೊತೆಗೆ ಭಾವನವರು ಬಂದಿದ್ದಾರೆ. ಆದ್ರೆ ಈ ದಿನ ಇಲ್ಲಿ ಮಹಿಳೆಯರ ಕಾರ್ಯಕ್ರಮ ಅಂತ ಅವ್ರ ಆಚರಣೆ, ಪಿರಮಿಡ್ಗೆ ಹೋಗಿ ನೀವು ಪಿರಮಿಡ್ ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಬಹಳ ಸಂತೋಷವಾಗಿದೆ. ನನಗೊಂದು ಅವಕಾಶ ಮತ್ತೆ ಇಲ್ಲಿ ನಿಮ್ಮ ಜೊತೆ ಇರಲು ಕೊಟ್ಟಿರೋದಕ್ಕೆ. ಬಹಳಷ್ಟು ಜನ ನೋಡಿ, ಧ್ಯಾನ ಮಾಡದೇ ಇರೋರು ನೀವು ಪ್ರಶ್ನೆ ಕೇಳ್ತಾರೆ, ಏನ್ ಮಹಾ ಧ್ಯಾನ ಏನದು, ಧ್ಯಾನ ಮಾಡಿದ್ರೆ ಎಲ್ಲ ಆಗ್ಬಿಡತ್ತ, ಧ್ಯಾನ ಯಾಕೆ ಬೇಕು? ಅವ್ರಿಗೆ ಎಷ್ಟೇ ಹೇಳಿ ಅದನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ತಾರೆ, ಇಲ್ದೆ ಹೋದ್ರೆ ಅವ್ರ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನ ಕಿತ್ತು ಹಾಕಕ್ಕೆ ಪ್ರಯತ್ನ ಪಡೋದಿಲ್ಲ. ಅವ್ರು ಒಂದೇ ಒಂದು ನಾನು ಉದಾಹರಣೆ ಕೊಡ್ತೀನಿ. ನಾವು ಬಾಡಿಗೆ ಮನೆನೋ ಸ್ವಂತ ಮನೆನೋ ಕ್ವಾರ್ಟರ್ಸ್ ಎಲ್ಲೋ ಇರ್ತೀವಿ. ಆ ಮನೆಗೆ ಒಂದು ರಕ್ಷಣೆ ಇರುತ್ತೆ. ಮನೆಯಲ್ಲಿ ಸ್ವಲ್ಪ ಆದ್ರೂ ಅಂಗಳ ಇರುತ್ತೆ. ಮನೆಗೆ ಬಾಗಿಲಿರುತ್ತೆ, ಅದು ಮರದಿಂದ ಮಾಡಿರುತ್ತೆ. ಮನೆ ಒಳಗೆ ಬರುವಾಗ ಅಂಗಳಕ್ಕೆ ಕಾಂಪೌಂಡ್ ಹಾಕಿರ್ತೀವಿ, ಅದರ ರಕ್ಷಣೆಗೆ ಒಂದು ಏನ್ ಇಟ್ಟಿರ್ತೀವಿ ಅಂತ ಏನ್ ಹೇಳ್ತಾರೆ, ಗೇಟ್. ಅದು ಎಂತ ಗೇಟು, ಕಬ್ಬಿಣದಿಂದ ಮಾಡಿರೋದು. ಯಾಕೆ? ಕಬ್ಬಿಣ ತುಂಬಾ ಸ್ಟ್ರಾಂಗ್ ಅಲ್ಲ, ಮರ ಆದ್ರೆ ಸ್ವಲ್ಪ ಬೆಂಕಿ ಹಚ್ಚಿದ್ರೆ ಉರ್ಕೊಂಡು ಹೋಗ್ಬಿಡತ್ತೆ ಅಂತ. ಆಯ್ತು, ಆ ಕಬ್ಬಿಣ ಇವತ್ತು ಮನೆ ಒಂದು ಕೊಂಡ್ಕೊಳ್ತೀವಿ, ಹೋಗ್ತೀವಿ, ಕಬ್ಬಿಣದ ಗೇಟ್ ಮಾಡ್ತೀವಿ. ನಮ್ಗೆ ಗೊತ್ತು ಆ ಕಬ್ಬಿಣ ಪಾಪ ಬಿಸಿಲು, ಮಳೆ, ಗಾಳಿ, ಚಳಿ ಎಲ್ಲದಕ್ಕೂ ತನ್ನ ಮೈ ಒಡ್ಡತ್ತೆ. ಸೊ ಅದನ್ನು ಸಹ, ಅಷ್ಟು ಗಟ್ಟಿಯಾಗಿರುವಂತಹ ವಸ್ತುವನ್ನು ಸಹ ಹಾಳು ಮಾಡ್ಲಿಕ್ಕೆ ಬೇರೆ ಇದೆ ನಮ್ಮ ಪರಿಸರದಲ್ಲಿ. ಸೊ ನೀರು ಬಿದ್ದು 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 ಏನಾಗತ್ತೆ ಆ ಕಬ್ಬಿಣಕ್ಕೆ? ಕಬ್ಬಿಣ ಏನೋ ಗಟ್ಟಿ, ಹೌದು, ತುಕ್ಕು ಹಿಡ್ದೋಗುತ್ತಲ್ವಾ? ಸೊ ತುಕ್ಕು ಹಿಡಿಬಾರ್ದು ಅಂತ ನಾವೇನ್ ಮಾಡ್ತೀವಿ, ಬಣ್ಣ ಹಚ್ತೀವಿ, ಪೇಂಟ್ ಹಚ್ತೀವಿ. ಫಸ್ಟ್ ಒಂದೇನು ರೆಡ್ ಆಕ್ಸೈಡ್ ನಾವು ಹಚ್ಚಿ ನಂತರದಲ್ಲಿ ಪೇಂಟ್ ಹಚ್ತೀವಿ. ಯಾಕೆ? ಆ ಕಬ್ಬಿಣ ಗಟ್ಟಿಯಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಅದು ಹಾಳಾಗಬಾರ್ದು ಅಂತ. ಅಷ್ಟೇ ಹೇಳ್ತೀನಿ, ಕಬ್ಬಿಣದ ಅಷ್ಟೇ ಗಟ್ಟಿ. ಚೆನ್ನಾಗಿ ಇಟ್ಕೊಳ್ಬೇಕಾಗಿರೋದು ನಮ್ಮ ಮನಸ್ಸು, ಅದು ಚೆನ್ನಾಗಿರ್ಬೇಕು, ಹಾಳಾಗಬಾರ್ದು.
ತುಂಬಾ ವರ್ಷ ಇರ್ಬೇಕು ಅಂದ್ರೆ ಧ್ಯಾನ ಮಾಡ್ರಿ. ಸೊ ಮೆಡಿಟೇಷನ್ ಅಂದ್ರೆ ಮನಸ್ಸಿಗೆ ಒಂದು ಪೇಂಟ್ ಹಚ್ತೀವಿ ನೋಡಿ, ಸೊ ಮನಸ್ಸಿಗೆ ಪೇಂಟ್ ಹಚ್ಚೋ ತರ. ಆವಾಗ ಸುಮಾರು ಜನ ಹೌದು ಅಂತ ಒಪ್ಕೊಳ್ಳೋರು ಇದ್ದಾರೆ ನೋಡಿ. ಅವರ ಲೆವೆಲ್ಗೆ ಹೋಗಿ ನಾವು ಹೇಗಾದ್ರೂ ಒಂದು ಒಪ್ಸೋದನ್ನ ಖಂಡಿತ ಮಾಡ್ಬೇಕಾಗುತ್ತೆ. ಸೊ ಈ ಒತ್ತಡದ ಯುಗ ಅಂತ ಹೇಳ್ತಾ ಇದೆ, ಧ್ಯಾನ ಯುಗ. ಅವೆಲ್ಲ ಇನ್ನು ಧ್ಯಾನ ಯುಗ ಅಂತ ಹೇಳೋಣ. ಸೊ ಒತ್ತಡ ಎಷ್ಟೇ ಬರ್ಲಿ, ಟೆನ್ಷನ್ ಎಷ್ಟೇ ಇರ್ಲಿ, ಅದೆಲ್ಲ ಉದ್ಭವ ಆಗೋದೆಲ್ಲ ಎಲ್ಲಿ? ನಮ್ಮೊಳಗಿಂದ. ಯಾಕೆ ಬಂತು ಆ ಒತ್ತಡ? ಯಾಕೆ ಬಂತು ಆ ಟೆನ್ಷನ್? ಯಾಕೆ ಆಫೀಸ್ಗೆ ಕಾಲೇಜ್ಗೆ ದಡಬಡ ಅರ್ಜೆಂಟ್ ಆಗಿ ಓಡ ಹೋಗ್ತೀವಿ, ಓಡೋ ಅವಸರದಲ್ಲಿ ಬೀಳ್ತೀವಿ? ನಮ್ಮಲ್ಲೇ ಡಿಫೆಕ್ಟ್ ತಾನೆ. ಬಸ್ ಬರೋ ಸಮಯಕ್ಕೆ ಬರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಒಂದ್ ಅರ್ಧ ಗಂಟೆ ಜಾಸ್ತಿ ಅಂತ ನಿದ್ದೆ ಮಾಡ್ಬಿಡ್ತೀವಿ, ಅಥವಾ ನಮ್ಮ ಕೆಲಸದ ಕಡೆಗೆ ಸರಿಯಾದ ಸಮಯ ನಿರ್ವಹಣೆ ಮಾಡೋದಿಲ್ಲ, ಏನೋ ಒಂದು ತಪ್ಪು ಮಾಡಿರ್ತೀವಿ. ಪರೀಕ್ಷೆ ಬಂತು, ಸ್ಟೂಡೆಂಟ್ಸ್ಗೆಲ್ಲ ಒತ್ತಡ. ಯಾಕೆ? ಓದಿಲ್ಲ, ಓದಿದ್ದನ್ನ ಸರಿಯಾದ ಕ್ರಮದಲ್ಲಿ ಓದಿಲ್ಲ, ನೆನಪಿಟ್ಕೊಂಡಿಲ್ಲ, ಅದಕ್ಕೆ ತಾನೇ ಭಯ. ಸೊ ಆ ಭಯ ಒತ್ತಡ ಹೇರುತ್ತೆ. ಸೊ ಹಿಂದಿನ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಓದು 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 ಓದು, ಅಲ್ಲಿ ಖಂಡಿತ ಹೋದಾಗ ಕೆಲವು ಮಕ್ಕಳು ನಿದ್ದೆ ಮಾಡ್ತಾರೆ, ಕೆಲವರು ಟೆನ್ಷನ್ ಇಂದ ಏನೂ ಬರೆಯಕ್ಕಾಗೋದಿಲ್ಲ, ನೆನ್ಪಿಟ್ಕೊಳ್ಳಿಲ್ಲ, ನಾನು ನೆನ್ಪಿಟ್ಕೊಳ್ಳೋಕ್ ಬರೋದಿಲ್ಲ ಅಂತ. ಖಂಡಿತ ನಾನು ಒಂದು ವರ್ಷದ ಕೆಳಗೆ ಒಂದು ಪುಸ್ತಕನ ಟ್ರಾನ್ಸ್ಲೇಟ್ ಮಾಡಿದೆ. ಅದರಲ್ಲಿ ಬಹಳ ಚೆನ್ನಾಗಿ ಮಕ್ಕಳಿಗೆ ಧ್ಯಾನ ಮಾಡುವ ಕ್ರಮ ಹೇಗಿದೆ, ಪಿರಮಿಡ್ ಕ್ಯಾಪ್ ಧರಿಸಿ ಅಂತ. ನಾ ಅದನ್ನೇ ಎಕ್ಸ್ಪೆರಿಮೆಂಟ್ ನನ್ನ ಮಗನ ಮೇಲೆ ಮಾಡಿದೆ. ಸರಿಯಾಗಿ ಹೋದ ವರ್ಷ ಪರೀಕ್ಷೆ ಟೈಮಲ್ಲಿ IPL ಮ್ಯಾಚ್. ಹುಡುಗರು ಗೊತ್ತು, 24 ಗಂಟೆನೂ ಟಿವಿ ಮುಂದೆನೆ ಇರ್ತಾರೆ, ಅಂದ್ರೆ ಓದೋ ಸಹ ಬೇಕು, ಮ್ಯಾಚ್ ಇರ್ಲಿ ಅಂತ. ಅವನೇನ್ ಮಾಡಿದ, ಧ್ಯಾನ ಮಾಡೋ ಕ್ರಮ ಎಲ್ಲ ಅವನು ಅಲ್ಲಿ ಬಂದು ನೋಡಿದ್ದ, ಕಲ್ತ್ಕೊಂಡಿದ್ದ. ಪಿರಮಿಡ್ ಕ್ಯಾಪ್ ತಗೊಂಡಿದ್ದೆ, ಬಹಳ ಖುಷಿ ಅವನಿಗೆ. ಚೆನ್ನಾಗಿ ಪಿರಮಿಡ್ ಕ್ಯಾಪ್ ಹಾಕೊಳ್ಳೋದು, ಧ್ಯಾನ ಮಾಡೋದು, ಓದೋದು ಎಲ್ಲ ಮಾಡಿ ನಂಗೆ ಮಾರ್ಕ್ಸ್ ಕಾರ್ಡ್ ತಂದು ತೋರಿಸ್ದ. ಅಮ್ಮ A ಗ್ರೇಡ್ ತಗೊಂಡಿದ್ದೀನಿ ನೋಡು, ನಾನು IPL ಮ್ಯಾಚ್ ನೋಡಿದೆ, ನಿಂಗೆ ಹೇಗ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಮಾಡ್ತಾ ಇದ್ನಲ್ಲ ಧ್ಯಾನ. ಖಂಡಿತ ಕುತ್ಕೊಂಡು ಪಿರಮಿಡ್ ಹಾಕೊಂಡು ಧ್ಯಾನ ಮಾಡೋದು. ಒಂದ್ ಸ್ವಲ್ಪ ಧ್ಯಾನ ಮಾಡ್ತೀನಮ್ಮ, ಆಮೇಲೆ ಓದ್ತೀನಿ ಅಂತ ಹೇಳ್ಬಿಟ್ಟು. ನಾವೇನು ಫೋರ್ಸ್ ಇಲ್ಲ ನೋಡಿ, ಹೇಗೆ ನೆನಪಿಗೆ ಬರುತ್ತೆ, ಚೆನ್ನಾಗಿರ್ತಾರೆ, ಖುಷಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಧ್ಯಾನ, ನಾನು ಪಿರಮಿಡ್ ಧ್ಯಾನಕ್ಕೆ ನನಗೆ ಒಂದು ಪರಿಚಯ ಆಗಿದ್ದು 1 ವರ್ಷ ಅಷ್ಟೇ. ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದೆ ನಾನು. ಆ ಧ್ಯಾನಕ್ಕಿಂತ ಪಿರಮಿಡ್ ಧರಿಸಿ ಮಾಡೋದು ಬಹಳ ಬೇಗ ನಾವು ಧ್ಯಾನ ಸ್ಥಿತಿಗೆ ಹೋಗ್ತೀವಿ ಅನ್ಸುತ್ತೆ. ತುಂಬಾ ಖುಷಿ ಆಗತ್ತೆ. ನಂಗೆ ಈ ಸರ್ತಿ ಅಂತೂ ಸುಮಾರು ಪಿರಮಿಡ್ ಸಿಕ್ಕಿದ್ರೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಓದೋ ಮಕ್ಳಿಗೆ ಯಾರಿಗೇ ಏಕಾಗ್ರತೆ ಇರೋದಿಲ್ಲ, ಆ ಚಂಚಲ ಮನಸ್ಸು ಹೇಗೇಗೋ ಹೋಗ್ತಾ ಇರತ್ತೆ ನೋಡಿ, ಆ ತಲೆ ಮೇಲೆ ಧರಿಸಿರೋ ಒಂದು ಪಿರಮಿಡ್ ಅವ್ರನ್ನ ಕರ್ಕೊಂಡು ನಿಲ್ಸುತ್ತೆ. ಏನೋ ಒಂದು ಖುಷಿ ಅವರಿಗೆ, ಏನೋ ನಾನು ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅದು ಬಹಳಷ್ಟು ಇಫೆಕ್ಟ್ ಖಂಡಿತ ಇದೆ. ಸೊ ಈ ಒತ್ತಡ ಅನ್ನೋದು, ಟೆನ್ಷನ್ ಅನ್ನೋದು ಎಲ್ಲ ನಮ್ಮೊಳಗೆ ಉದ್ಭವವಾಗುವಂತಹ, ನಾವೇ ಅದಕ್ಕೆ ಕಾರಣರಾಗಿರುವಂತಹ ಒಂದು ಬಹಳಷ್ಟು ಭೂತ ಪ್ರೇತಗಳು ಅಂತ ಹೇಳ್ಬೋದು. ಇವನ್ನೆಲ್ಲ ನಾವು ನಿಭಾಯಿಸೋದು ಕಲ್ತ್ಕೊಂಡ್ರೆ ಖಂಡಿತ ಬಹಳ ಸಂತೋಷವಾಗಿರ್ತೀವಿ, ಖುಷಿಯಾಗಂತೂ ಇದ್ದೇ ಇರ್ತೀವಿ. ಅದಕ್ಕೆ ಧ್ಯಾನ ಎಲ್ಲರಿಗೂ ಗೊತ್ತು. ನಮಗೆಲ್ಲ ಧ್ಯಾನ ಅಂದ್ರೆ ಏನು, ಯಾವ ರೀತಿ ಮಾಡ್ತೀವಿ, ಪ್ರತಿಯೊಂದನ್ನು ನೀವೆಲ್ಲ ಕಲ್ತ್ಕೊಂಡಿದ್ದೀರಾ ಇಲ್ಲಿ. ನಾವು ಒಂದೆಲ್ಲ ಒಂದು ಒಳ್ಳೆ ಕೆಲಸದಲ್ಲಿ ಏನೋ ಮಾಡ್ತಾ ಇರ್ತೀವಪ್ಪ, ನಮ್ಮ ಪರವಾಗಿ, ನಮ್ಮ ಪಾಡಿಗೆ ನಾವು, ನಾನೇ ಗ್ರೇಟ್ ಅನ್ಕೊಳ್ತೀವಿ ಬಹಳಷ್ಟು ಜನ. ಏನಾದ್ರೂ ಕಷ್ಟ ಬಂದ ತಕ್ಷಣ ಬೈದ್ಬಿಡ್ತೀನಿ, ನನಗೇ ಬರ್ಬೇಕಾ ಈ ಕಷ್ಟ, ನಾನು ಇಷ್ಟು ಒಳ್ಳೇದ್ ಮಾಡಿದ್ದೀನಿ, ಅಷ್ಟು ಒಳ್ಳೇದ್ ಮಾಡಿದ್ದೀನಿ, ಕಷ್ಟ ನನಗೇ ಬರ್ಬೇಕು. ಏನ್ ಹೇಳ್ತೀನಿ ಅಂದ್ರೆ, ನಾವ್ ಯಾವುದೇ ಒಂದು ದಾನ ಪ್ರವೃತ್ತಿಯಲ್ಲಿ ತೊಡಗಿದ್ರು ಸಹ, ಏನೋ ದಾನ ಮಾಡ್ತೀವಿ, ಪುಸ್ತಕ ಇರಬಹುದು, ವಿದ್ಯಾದಾನ ಇರ್ಬೋದು, ನಾವು ಅನ್ನದಾನ ಮಾಡ್ಬೋದು, ಎಲ್ಲಾ ದಾನ ಮಾಡ್ತಾ ಇರೋರು ಬಹಳಷ್ಟು ಜನ ನಂತರ ಕುತ್ಕೊಂಡು ಹೇಳ್ತಾರೆ, ನಂಗೆ ಎಲ್ಲರಿಗೂ ದಾನ ಮಾಡ್ತೀನಿ, ಆದ್ರೆ ನನಗೂ ಒಂದು ಮುಖ್ಯವಾದ ದಾನ ಬೇಕು, ಅದೇ ಇಲ್ಲ ಅಂತ. ಎಂತ ದಾನ ಅದು? ಸಮಾಧಾನ. ಸಮಾಧಾನ ಅನ್ನೋದೇ ಇಲ್ಲ ನೋಡಿ. ಯಾಕಿಲ್ಲ? ಹೌದು, ಸತ್ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೀವಿ, ಅದು ಒಂದು ಆಧ್ಯಾತ್ಮಿಕತೆ. ಆದ್ರೆ ಧ್ಯಾನದ ರುಚಿ ಗೊತ್ತಿದ್ರೆ ಅವ್ರಿಗೆ ಖಂಡಿತ ಈ ಸಮಾಧಾನ, ಅವರೆಂತದೇ ಧ್ಯಾನ ಮಾಡ್ಲಿ, ಅವರಿಗೆ ಬೇಕಾದಂತಹ ಸಮಾಧಾನ ಸಹ ದೊರಕುತ್ತೆ. ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲ, ದಾವಣಗೆರೆಯಲ್ಲಿ ಆ ಪಿರಮಿಡ್ ಧ್ಯಾನ ಆದಾಗ ಸುಮಾರು ಜನ ಬಂದು ನಮ್ಗೆ ಎಷ್ಟೆಷ್ಟು ವಿಭಿನ್ನವಾಗಿ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಬಹಳ ಖುಷಿ ಆಯ್ತು. ಒಬ್ರು ಮಹಿಳೆ ಬಂದು ಹೇಳಿದ್ರು, ಎಷ್ಟು ಪಿಂಪಲ್ಸ್ ಇತ್ತು ಗೊತ್ತಾ ಮೇಡಮ್ ನಿಮ್ಗೆ, ಎಲ್ಲಾ ಡಾಕ್ಟರ್ ಹತ್ರ ಹೋದೆ, ಎಷ್ಟೆಲ್ಲ ಟ್ರೀಟ್ಮೆಂಟ್ ತಗೊಂಡೆ, ನಂತರದಲ್ಲಿ ನನ್ನ ಪಿಂಪಲ್ಸ್ ಎಲ್ಲ ಹೋಗಿ ನನ್ನ ಮುಖ ಎಷ್ಟು ಚೆನ್ನಾಗಿತ್ತು ಧ್ಯಾನದಿಂದ ಅಂತ. ನಂತರ
ನಂಬಲೇಬೇಕು. ಈ ಕಣ್ಣಿಗೆ ನಮ್ಮ ಮಹಿಳೆಯರಿಗೆ ಮುಖ್ಯವಾಗಿ ಏನಂದ್ರೆ ನಾನು ತುಂಬಾ ಸುಂದರವಾಗಿರ್ಬೇಕು. ಯಾರಿಗೇ ಆಗ್ಲಿ ಕನ್ನಡಿ ಅಂದ್ರೆ ಈಗೆಲ್ಲ ನಿಲುವು ಕನ್ನಡಿ ಹಾಕೊಂಡ್ ಬಿಡ್ತೀವಿ ಮನೆಯಲ್ಲಿ, ಏನಿಲ್ಲ ಅಂದ್ರೂ ನೋಡ್ಕೊಳ್ತಾ ಇರ್ತೀವಿ ಹೇಗಿದ್ದೀವಿ, ಚೆನ್ನಾಗಿದ್ದೀವ. ಕಣ್ಣು ಸುತ್ತ ಕಪ್ಪಾಗ್ಬಿಟ್ರೆ ಅಂತೂ ಆಗೋಯ್ತು. ಕಣ್ಣು ಸುತ್ತ ಕಪ್ಪಾಯ್ತು, ಫಸ್ಟ್ ಎಲ್ಲ ಮಹಿಳೆಯರು ಓಡೋದೇ ಒಂದು ಬ್ಯೂಟಿ ಶಾಪ್ಗೆ. ಅಲ್ಲೆಲ್ಲ ಸೌಂದರ್ಯವರ್ಧಕ ಬೇಕಾದಷ್ಟಿದೆ, ಅಂಡರ್ ಐ ಕ್ರೀಮ್ ಅಂತೆ, ಡಾರ್ಕ್ನೆಸ್ ರಿಮೂವಲ್ ಕ್ರೀಮು ಎಲ್ಲ ಎಷ್ಟೆಲ್ಲ ಹಚ್ಕೊಳ್ಳಿ ಏನೇನು ಇಫೆಕ್ಟ್ ಇರೋದಿಲ್ಲ. ಅದಕ್ಕೆ ಬೇಕಾಗಿರೋದು ಒತ್ತಡ ಒಂದು, ಅಥವಾ ಯಾವುದೇ ಒಂದು ದೇಹದಲ್ಲಿ ಒಂದು ಆಲಸ್ಯ ಕಾಯಿಲೆ ಇದ್ರೆ ಆ ತರ ಗೊತ್ತಾಗ್ಬಿಡುತ್ತೆ ನಮ್ಗೆ ಕಣ್ಣಿನ ಸುತ್ತ ಕಪ್ಪಾಗಿರೋದು. ಧ್ಯಾನ ಶುರು ಮಾಡ್ಕೊಂಡು ಸರಿಯಾದ ಆಹಾರ ಕ್ರಮವನ್ನು ಮಾಡ್ಕೊಳ್ತಾ ಇದ್ರೆ ಯಾವ ಸೌಂದರ್ಯ ವರ್ಧಕನೂ ಅದ್ರ ಮುಂದೆ ಇಲ್ಲ, ಖಂಡಿತ ಹೋಗುತ್ತೆ. ಹೆಣ್ಮಕ್ಳು ತುಂಬಾ ಜನ ಹೇಳ್ತಾರೆ ನೋಡಿ, ಅವ್ರ ಕಷ್ಟ ಅಂದ್ರೆ ತುಂಬಾ ಕಪ್ಪು ಧ್ಯಾನದಲ್ಲಿ ತೊಡಗಿಸಿ ಅವರಿಗೆ. ಪಿರಮಿಡ್ ಕ್ಯಾಪ್ ಕೊಟ್ಟು ಮಾಡಿಸಿ ಧ್ಯಾನ. ಬರೀ ಧ್ಯಾನ ಅಂದ್ರೆ ಸ್ವಲ್ಪ ಕಷ್ಟ ಪಡ್ತಾರೆ ಅವ್ರು ಧ್ಯಾನ ಸ್ಥಿತಿಗೆ ಹೋಗೋಕೆ. ಪಿರಮಿಡ್ ಕ್ಯಾಪ್ ಹಾಕೊಂಡ್ರು ಅದು ಹೇಗೋ ಒಂದು ಮ್ಯಾಜಿಕಲ್ ಪವರ್ ತರ ತುಂಬಾ ಬೇಗ ಅದು ಖುಷಿ ಪಡ್ತಾರೆ, ಧ್ಯಾನ ಸ್ಥಿತಿಗೆ ಹೋಗ್ತಾರೆ. ಆತರ ಸುಮಾರು ಜನ ಬಹಳಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಬಂದು ಹೇಳ್ಕೊಂಡ್ರು ಯಾವ ರೀತಿ ಧ್ಯಾನದಿಂದ ಅವರ ಆರೋಗ್ಯ ವೃದ್ಧಿಯಾಗಿದೆ. ಆಮೇಲೆ ನಾನು ನಿಮ್ಗೆ ಲಿಸ್ಟ್ ಕೊಡ್ತೀನಿ, ಧ್ಯಾನದಿಂದ ವೃದ್ಧಿಯಾಗುವಂತಹ ಆರೋಗ್ಯ ವೃದ್ಧಿ ಆಗೋದು ಬರೀ ನಾವು ಹೇಳೋದಲ್ಲ, ಸಂಶೋಧನೆಯ ಪ್ರಕಾರ ವೈಜ್ಞಾನಿಕವಾಗಿ ಅವೆಲ್ಲ ಹೌದು ಅಂತ ಪ್ರೂವ್ ಆಗಿದೆ. ಇದನ್ನು ನಮ್ಮ ಋಷಿ ಮುನಿಗಳು ನಮಗೆ ಕೊಟ್ಟು ಹೋದಂತಹದ್ದು ಈ ಧ್ಯಾನ ಅನ್ನೋದು. ನಾವು ಬಿಟ್ಬಿಟ್ಟಿದ್ವೇನೋ, ಈಗ ಮತ್ತೆ ನಮಗೆ ಇದರ ರುಚಿಯನ್ನ ಕಲಿಸ್ಲಿಕ್ಕೆ ನೋಡಿ ಪತ್ರಿಜಿ ಅಂತವ್ರು ಬರ್ತಾ ಇದ್ದಾರೆ. ಸೊ ಧ್ಯಾನ ನಗರವನ್ನೇ ಮಾಡ್ತಾ ಇದ್ದಾರೆ ಅವರು, ಬೆಂಗಳೂರು ಅಷ್ಟೇ ಅಲ್ಲ, ಸೊ ಎಲ್ಲಾ ಕಡೆ ನಮ್ಮ ಭಾರತ ವಿಶ್ವವ್ಯಾಪಿಯಾಗಿ ಅವರು ಪಿರಮಿಡ್ ಧ್ಯಾನನ ಹರಡ್ತಾ ಇರೋದು ನಮ್ಗೆಲ್ಲ ಬಹಳ ಖುಷಿ ಅಥವಾ ಸಂತಸ ಅಂತಂದಿರೋದು. ಅದಕ್ಕೆ ಹೇಗೆ ಕಲಿಬೇಕು ಧ್ಯಾನ, ಅವರೊಂದು ಪತ್ರಿಜಿ ಕಾನ್ಸೆಪ್ಟ್ ಅಂತೂ ನಾವು ಬರ್ಕೊಂಡೇ ಇರ್ತೀನಿ, ತುಂಬಾ ಖುಷಿ ಆಗುತ್ತೆ. ಅವ್ರು ಹೇಳ್ತಾರೆ ನೋ ಅಟ್ಯಾಚ್ಮೆಂಟ್ ಟು ದ ಪಾಸ್ಟ್ ಅಂತ. ಸೊ ಲಿವ್ ಇನ್ ದ ಪ್ರೆಸೆಂಟ್ ಅಲ್ಲ, ವರ್ತಮಾನದಲ್ಲಿ ಅರಿವಿನಲ್ಲಿ ಬದುಕಬೇಕು. ಅಷ್ಟೇ, ಅಯ್ಯೋ ಹಾಗಾಯ್ತು ಹೀಗಾಯ್ತು ಅದಾಯ್ತು, ಆ ಹಿಂದಿನ ಭೂತನ ಹಿಡ್ಕೊಂಡ್ಬಿಟ್ರೆ ಭೂತಕಾಲದ ಭೂತನ ಹೋಯ್ತು, ಬಿಡೋದೇ ಇಲ್ಲ ನಮಗೆ. ಈಗಿದ್ದೇನೆ ಏನು ಅಂತ ಇಲ್ಲ, ಇಲ್ಲೇ ಹೋದ್ರೆ ಭವಿಷ್ಯತ್ ಕಾಲದ್ದು ಫುಲ್ಲು ಚಿಂತೆ ಹಿಡ್ಕೊಂಡ್ರೆ ನಮ್ಗೆ ಈಗ ಏನ್ ಮಾಡ್ಬೇಕು ಅನ್ನೋದೇ ಖಂಡಿತ ಆ ಅರಿವಿನ ಸ್ಥಿತಿ ನಮ್ಗೆ ಇರೋದಿಲ್ಲ. ತುಂಬಾ ಜನ ಹೇಳ್ತಾರೋ ನಾನು ಆವಾಗ ಹೇಗಿದ್ದೆ ಹೀಗಿದ್ದೆ, ಹಾಗ್ ಮಾಡ್ದೆ ಹೀಗ್ ಮಾಡ್ ಅಂದ್ರೆ ಈಗೇನಾಗಿದೆ ಅಪ್ಪ, ಈಗ ಚೆನ್ನಾಗಿರ್ಬೇಕು ತಾನೆ. ಅವಾಗ ಇದ್ದಿದ್ದು ಹೌದು, ಅದನ್ನೇ ಕೊಚ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಝೆನ್ ಫಕೀರ್ಸ್ ಒಂದು ತುಂಬಾ ಚೆನ್ನಾಗಿ ಒಂದು ಕಥೆ ಹೇಳ್ತಾರೆ. ಯಾವಾಗ ಈ ಅರಿವಿನಲ್ಲಿ ನಾವು ಬದುಕಬೇಕು, ಈಗ ಬದುಕಬೇಕು, ಅದಕ್ಕೇನಂದ್ರೆ ತುಂಬಾ ಭಯ ಬೇಕು. ಹೌದು ನಾನೀಗ ಚೆನ್ನಾಗಿ ಬದುಕಬೇಕು ಅನ್ನೋದೊಂದು ಗುರಿ ಬೇಕು. ಆ ಗುರಿಗೆ ಒಬ್ಬ ಗುರುಗೂ ಸಹ ಖಂಡಿತ ಬೇಕು. ನಮ್ಮ ಅದೃಷ್ಟ ನಾವು ಪತ್ರಿಜಿಯವ್ರನ್ನ ಖಂಡಿತ ಕಂಡುಕೊಂಡಿದ್ದೀವಿ ಅಂತ. ನೋಡಿ, ಅರಿವಿನ ಬಗ್ಗೆ ಒಂದು ಕತೆ ಹೇಳ್ತಾರೆ. ಒಬ್ಬ ನನ್ಗೆ ಪುಷ್ಪ ಮೋಹನ್ ಅವರು ಬುದ್ಧನ ಕಥೆಗಳು ಹೇಳ್ತಾ ಇದ್ರು, ತುಂಬಾ ಖುಷಿ ಆಯ್ತು ನಂಗೆ. ಬಹಳಷ್ಟು ಕತೆ ಒಂದೆರಡು ನಿಮಿಷದಲ್ಲೇ ನೆನಪು ಬಂತು. ಅದರಲ್ಲಿ ಝೆನ್ ಕಥೆ ಇದೊಂದು. ದೊಡ್ಡ ದರೋಡೆಕೋರ ಅವನು. ದರೋಡೆ ಮಾಡಕ್ಕೂ ಒಂದು ಸ್ಕಿಲ್ ಬೇಕಲ್ಲ, ನಿಪುಣತೆ ಬೇಕು, ಇಲ್ಲದೆ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ. ಹೇಳಿ ಎಷ್ಟು ಅವನು ಚಾಕಚಕ್ಯತೆಯಿಂದ ದರೋಡೆ ಮಾಡ್ತಾ ಇದ್ದ ಅಂದ್ರೆ, ಎಷ್ಟು ಮಾಡಿದ್ರು ಅವ್ನು ಎಲ್ಲೂ ಸಿಕ್ಕಾಕೊಳ್ಳಕ್ಕೆ ಆಗ್ತಾ ಇರ್ಲಿಲ್ಲ, ಸಿಕ್ಕಾಕೊಳ್ಳೇ ಇಲ್ಲ, ಅಷ್ಟೊಂದು ನಿಪುಣತೆ. ಒಂದ್ಸತಿ ಮಹಾರಾಜ ಕೂಡ ಅವನ ಕರೆದು ಅವನಿಗೆ ಸನ್ಮಾನ ಮಾಡಿರ್ತಾನಂತೆ. ಅವನಿಗೊಬ್ಬ ಮಗ ಇದ್ದ. ಮಗ ನೋಡ್ತಾ ಇದ್ದ, ಅಪ್ಪ ಹೇಳ್ದ, ಅಪ್ಪ ನೀನು ಸಹ ನನಗೆ ಈ ಒಂದು ನಿನ್ನ ಕಲೆ ಏನಿದೆ ದರೋಡೆ ಮಾಡೋದು, ಕಳ್ತನ ಕಲಿಸು ಅಂತ. ಅಪ್ಪ ಹೇಳ್ದ, ಕಲಿಸೋದ ನಿನಗೆ? ಆಯ್ತು ಬಿಡಿ, ಇವತ್ ರಾತ್ರಿ ನನ್ ಜೊತೆಗ್ ಬಾ ಅಂತ. ಅಪ್ಪ ಹೋದ. ಮೊದ್ಲೇ ನೋಡಿಟ್ಟಿದ್ದಂತಹ ಮನೆಗೆ ಕನ್ನ ಹಾಕಕ್ ಶುರು ಮಾಡ್ದ. ಗೋಡೆನ ಹೊಡಿತಾ ಇದ್ದ. ಮಗ ನಿಂತ್ಕೊಂಡಿದ್ದಾನೆ, ನಡುತ್ತಾ ಇದ್ದಾನೆ, ಭಯ ಆಗ್ತಾ ಇದೆ ಅವನ್ಗೆ. ಸುತ್ತಮುತ್ತಲು ನೋಡ್ತಾನೆ, ಯಾರು ಬಂದ್ರು ಏನಾಯ್ತು, ಅವ್ನ ಗಮನ ಎಲ್ಲ ಆಚೆ ಕಡೆ. ಅಷ್ಟು ಭಯ ನಡುತ್ತಾ ಇದ್ದಾನೆ. ತಂದೆ ಏನಿಲ್ಲ, ಅಷ್ಟು ಕಾನ್ಫಿಡೆಂಟ್ ಆಗಿ ಅವ್ನಿಗೇನು ಗೋಡೆ ಹೊಡಿಬೇಕು, ಒಳಗೆ ಹೋಗ್ಬೇಕು, ಅಷ್ಟು ಚೆನ್ನಾಗಿ ಹೊಡಿತಾ ಇದ್ದಾನೆ. ಆಯ್ತು, ಗೋಡೆ ಕನ್ನ ಹಾಕಿದಾಯ್ತು, ಒಳಗ್ ನುಗ್ತಾನೆ, ಬಾ ಅಂತಾನೆ. ಹೆದ್ಕೊಂಡು ಅಪ್ಪನ ಜೊತೆ ಹೋಗ್ತಾನೆ. ಸ್ಟ್ರೇಟು ಅಪ್ಪ ಒಳಗೆ ಹೋಗಿದ್ದೆ, ಯಾವ ತಿಜೋರಿಯಲ್ಲಿ ಏನಿತ್ತು ಆ ತಿಜೋರಿ ಬಾಗಿಲನ್ನ ತೆಗೆದ, ಏನೇನ್ ಬೇಕು ಎಲ್ಲ ಒಡವೆಗಳನ್ನೆಲ್ಲ ತುಂಬಿಸ್ಕೊಂಡ. ಮತ್ತೆ ಬರುವಾಗ ಏನ್ ಮಾಡ್ತಾನೆ, ಪಕ್ಕದಲ್ಲಿ ಒಂದು ಕಬೋರ್ಡ್ ಇರುತ್ತೆ, ನೋಡ್ತಾನೆ, ಮಗನ್ನ ತೆಗೆದು ಕಬೋರ್ಡ್ ಹಾಕಿ ಬಾಗಿಲು ಹಾಕಿ ಬಂದ್ಬಿಡ್ತಾನೆ. ಆಚೆಗೆ ಹೊರಟೋಗ್ತಾನೆ ತಂದೆ ಹಾಯಲ್ಲಿ.
ಮಗ ಮೊದಲೇ ಭಯ ಪಡ್ತಾ ಇದ್ದಾನೆ. ಏನ್ ಮಾಡೋದು? ಹೋಗುವ ಅಪ್ಪ ಏನ್ ಹೇಳ, ಕಳ್ಳ ಕಳ್ಳ ಕಳ್ಳ, ನಿಮ್ಮನೆ ಕಳ್ಳ ಬಂದಿದ್ದಾನೆ ಅಂತ ಕೂಗ್ಬಿಟ್ಟು ಹೊಟ್ಟೋಗ್ಬಿಟ್ಟ ಅಲ್ಲಿಂದ. ಅದು ಎಲ್ಲ ಮನೆಯಲ್ಲಿ ಎದ್ರು, ಲೈಟ್ ಎಲ್ಲ ಹಾಕಿದ್ರು. ಇವನಿಗೆ ಮೊದಲೇ ಒಳಗೆ ಭಯ. ಇನ್ ಸ್ವಲ್ಪ ಹೊತ್ತಿದ್ರೆ ಅವ್ನು ಉಸಿರು ಕಟ್ಟು ಸಾಯ್ಬೋದು, ಆಚೆ ಬರ್ಬೇಕು, ಏನ್ ಮಾಡೋದು? ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅವ್ನು ಏನ್ ಮಾಡ್ತಾನೆ, ಹಿಂಗೆ ಈ ಇಲೆ ಕೆರೆಯತ್ತಲ್ಲ ಹೆಗ್ಗಣಗಳು ಹತ್ರ, ಆ ಕಬೋರ್ಡ್ ಒಳಗೆ ಶಬ್ದ ಮಾಡ್ತಾನೆ. ಆ ಕಡೆ ಅವ್ರ ಮನೆ ಸರ್ವೆಂಟ್ ಆ ಕಡೆ ಬಂದವಳು ನೋಡ್ತಾಳೆ, ಏನೋ ಶಬ್ದ ಇದ್ರೊಳಗೆ ಅಂತ ಹೇಳ್ಬಿಟ್ಟು ಬಾಗಿಲು ತೆಗಿತಾಳೆ. ತೆಗಿತಾ ಇದ್ದಂಗೆ ಅವ್ನು ಆಚೆ ಬಂದಿದ್ದೆ ಅವಳ ಮುಖದ ಮೇಲೆ ಒಂದು ಭಟ್ ಅಂತ ಹೊಡೆದು ಅವಳನ್ನ ಬೀಳ್ಸಿ, ಹಿಂಡಿ ಗೊತ್ತಲ್ಲ ಅವ್ನಿಗೆ ತಪ್ಸ್ಕೊಂಡು ಹೋಗೋದು, ಅದ್ರಿಂದ ಆಚೆ ಓಡ್ತಾನೆ. ನೋಡ್ಬಿಡ್ತಾರೆ ಕಳ್ಳ ಓಡ್ತಾ ಇದ್ದಾನೆ. ಮನೆಯವರು ಜೊತೆಲಿ ಇದ್ದವರೆಲ್ಲ ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಓಡ್ತಾನೆ ಅವ್ನು ಹಿಂದೆ ನೋಡ್ತಾನೆ. ಅವ್ರಿಗೆ ನಾನು ಯಾವತ್ತೂ ಇಷ್ಟು ಓಡಿದ್ದೇ ಇಲ್ಲಲ್ಲಪ್ಪ, ಏನ್ ಫಾಸ್ಟ್ ಆಗಿ ಓಡ್ತಾ ಇದೀನಿ ಅಂತ ಅವನಿಗೆ ಆಶ್ಚರ್ಯ. ಮಧ್ಯದಲ್ಲಿ ಒಂದು ಬಾವಿ ಬಂದ್ಬಿಡುತ್ತೆ. ಬಾವಿ ಬಂದಿದ್ದೆ ಏನ್ ಮಾಡ್ತಾನೆ, ದಪ್ಪ ಕಲ್ಲಿರುತ್ತೆ, ಕಲ್ಲು ದಪ್ಪ ಅಂತ ಹಾಕ್ತಾನೆ. ಎಲ್ಲ ಅಲ್ಲಿ ತನಕ ಬರ್ತಾರೆ, ಸದ್ದು ಕೇಳಿಸ್ಕೊತಾರೆ. ಅಯ್ಯೋ, ಇಲ್ಲಿ ಓಡ್ ಬಂದಿದಂತಹ ಕಳ್ಳ ಬಾವಿಯಲ್ಲಿ ಬಿದ್ದು ಸತ್ ಹೋದ ಅಂತ ಹೋಗ್ತಾನೆ ಮನೆಗೆ. ಅಪ್ಪ ಹಾಯಾಗಿ ಮಲ್ಕೊಂಡು ಗೊರ್ಗೆ ಹೊಡಿತಾನೆ. ಸಿಟ್ಟು ಬರುತ್ತೆ ಇವ್ನಿಗೆ. ಅಪ್ಪ ನೆನಪಿಸ್ತಾನೆ, ಅಪ್ಪ ನಾ ಬಂದಿದ್ದೀನಿ ನೋಡು. ಓ ಬಂದ್ಯಾ, ವೆರಿ ಗುಡ್ ಅಂತ ಮಲ್ಕೋತಾನೆ. ನಾನು ಹೇಗೆ ತಪ್ಸ್ಕೊಂಡ್ ಬಂದಿದ್ದೀನಿ, ನಿಂಗೆ ಕೇಳಕ್ ಇಷ್ಟ ಇಲ್ವಾ, ಮಲಗಿದ್ಯಾ? ಹೌದು, ನಿಂಗೆ ಹೇಳಕ್ ಇಷ್ಟ ಇದೆಯಾ, ಹೇಳ್ಬಿಡು ಎಲ್ಲ ಹೇಳ್ತಾನೆ. ಅದಕ್ಕೆ ಆವಾಗ ತಂದೆ ಹೇಳ್ತಾನೆ, ನೋಡು, ಕಲಿಸ್ಕೊಳ್ಳೋ ಕಲೆ ಇದ್ರಲ್ಲಿ ಏನು ಅಂತ ಹೇಳಿದ್ರೆ, ಆವಾಗ ಅವನು ಜೀವಿಸಿದ, ಅವನ ಗುರಿ ಏನಿತ್ತು ಅವನು ತಪ್ಪಿಸ್ಕೊಳ್ಬೇಕು, ಬದುಕಬೇಕು, ಯಾರ ಕೈಲೂ ಸಿಕ್ಕಾಕೊಳ್ಬಾರ್ದು. ಆ ಒಂದು ವರ್ತಮಾನದಲ್ಲಿ ಅವನು ಹೇಗೆ ಬದುಕದ ನೋಡಿ. ಆತರ ನಾವು ಇರುವ ಅರಿವಿರಬೇಕು ನಮಗೆ. ಆವಾಗ್ಲೇ ನಾವು ಧ್ಯಾನ ಮಾಡ್ತೀವಿ. ಯಾತಕ್ಕೆ ಬೇಕು? ಅವನಿಗೊಂದು ಗುರಿ ಏನಿತ್ತು, ತಪ್ಪಿಸ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಸೊ ಹೇಗೆಲ್ಲ ಮಾಡ್ದ ನೋಡಿ ಅವನು. ಓಡ್ದ, ಯಾವತ್ತೂ ಓಡಿಲ್ಲ. ಸೊ ನಾನು ಇಲ್ಲಿದ್ದೀನಿ ಅಂತ ತಿಳಿಸ್ಕೊಡಕ್ ಏನ್ ಮಾಡ್ಬೇಕು, ಎಲ್ಲ ಕಲಿತ್ಕೊಂಡು. ಸೊ ಯಾವಾಗ ನಮ್ಗೆ ಧ್ಯಾನ ಕಲಿಲೇಬೇಕಪ್ಪ, ನನಗೆ ಚೆನ್ನಾಗಾಗ್ಬೇಕು ಅಂತ ಒಂದು ಬರುತ್ತಲ್ಲ ನಮ್ಮ ಮನಸ್ಸಲ್ಲಿ, ಅದನ್ನ ಎಸ್ ಅಂತ ಅನ್ಕೊಳ್ತೀವಲ್ಲ, ಅದ್ ಏನಾದ್ರೂ ಆಗ್ಲಿ, ಪಿರಮಿಡ್ ನಲ್ಲಿ ಎಷ್ಟು ದೂರ ಇದ್ರೆ ಏನಂತೆ, ಖಂಡಿತ ಹೋಗ್ತೀವಿ ಅಂತ ಬರ್ತೀವಿ. ಸೊ ಬಸ್ ಇರ್ಲಿ, ಆಟೋ ಇರ್ಲಿ, ಕಾರ್ ಇರ್ಲಿ, ಯಾರಾದ್ರೂ ಹೋಗ್ತೀರಾ, ನಾವು ಬರ್ತೀವಿ. ಸೊ ಅದಕ್ಕೆ ಒಂದು ಗುರಿ ಇರಬೇಕು. ಜೊತೆಗೆಲ್ಲ ಹೇಳ್ತೀವಿ, ಗುರಿ ಅಂತ ಹೇಳಿದ ಕೂಡಲೇ ಹೇಳ್ತೀವಿ ಹಿಂದೆ ಒಬ್ಬ ಗುರು ಇರಬೇಕು ಅಂತ. ಖಂಡಿತ ಗುರುವು ಸಹ ಬಹಳ ಮುಖ್ಯ. ನಾವ್ ಹೀಗೆ ಕಥೆಗಳ ಮುಖಾಂತರ ಅವ್ರು ಎಷ್ಟು ಜನ ಕತೆ ಹೇಳಿದ್ರಲ್ಲ, ಅದ್ರ ಒಂದೊಂದೇ ನೀತಿನ ಕಲ್ತ್ಕೊಂಡು ಹೋಗ್ಬಿಟ್ರೆ, ಹೌದಪ್ಪ ಇದೆಲ್ಲ ಎಷ್ಟು ಮುಖ್ಯ ಅನ್ಸುತ್ತಲ್ಲ. ಸೊ ಗುರುಗಳು ಸಹ ಬಹಳ ಮುಖ್ಯ ಅಂತ ಬೌದ್ಧ ಗುರು ಒಬ್ರು ಪಠನೆ ಮಾಡ್ತಾ ಇರ್ತಾರೆ, ಶ್ಲೋಕ ಪಠನೆ ಮಾಡ್ತಾ ಇರ್ತಾರೆ. ಅಲ್ಲೂ ಸಹ ಒಬ್ಬ ಕಳ್ಳ ಬರ್ತಾನೆ. ಕಳ್ಳ ಬಂದವನೇ, ಕೊಟ್ಬಿಡು ನಿನ್ನಲ್ಲಿರೋ ಹಣ ಎಲ್ಲ. ಇದು ನಮ್ಮ ಧ್ಯಾನ ಕಸ್ತೂರಿಲಿ ಯಾರು ಬರ್ದಿದ್ರು ಈ ಕಥೆನ, ಒಂದು 2-3 ತಿಂಗಳಾಗಿರ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಧ್ಯಾನ ಕಸ್ತೂರಿನಲ್ಲಿ ಸಹ ಈ ಕಥೆಗಳು. ಬರ್ತಾನೆ ಕಳ್ಳ ಬಂದು, ಪಾಪ ಈ ಬೌದ್ಧ ಗುರುಗೆ ಚೂರಿ ತೋರಿಸಿ, ನಿಮ್ ಜೀವ ಹಣ ಅಂತ. ಆಯ್ತಪ್ಪ, ಮೇಜಿನಲ್ಲಿ ಹಣ ಇದೆ, ತಗೊಂಡು ಹೋಗು ಅಂತ ಹೇಳ್ತಾರೆ. ತಗೋತಾನೆ ಹಣ ತಗೊಳ್ಳುವಾಗ ಬೌದ್ಧ ಗುರು ಹೇಳ್ತಾರೆ, ಸ್ವಲ್ಪ ಹಣ ಬಿಟ್ಟು ಹೋಗು, ನಾಳೆ ನಾನು ಯಾವ್ದೋ ಟ್ಯಾಕ್ಸ್ ಕಟ್ಟಬೇಕು. ಆಯ್ತು, ಕಳ್ಳ ಸ್ವಲ್ಪ ಹಣ ಬಿಟ್ಟು ಹೋದ. ಹೋಗುವಾಗ, ಹಾಗೆ ಹೋಗ್ತಾ ಇದೆಯಲ್ಲ, ಈಗ ಒಂದು ಕೃತಜ್ಞತೆ, ಒಂದು ಥ್ಯಾಂಕ್ಸ್ ಹೇಳಕ್ ಬರೋದಿಲ್ವಾ? ಹೇಳ್ತಾನೆ, ಥ್ಯಾಂಕ್ಸ್, ಧನ್ಯವಾದ ಹೇಳ್ಬಿಟ್ಟು ಹೋಗ್ತಾನೆ. ಕಳ್ತನ ಎಷ್ಟೇ ಆಗ್ಲಿ, ನಾವು ಮೊದಲನೇ ಕಥೆ ಯಾತಕ್ಕೆ ಅಂದ್ರೆ ಸುಮ್ಮನೆ ಒಂದು ನೀತಿಯನ್ನ ಕಲಿಯಕ್ ಹೇಳಿದ್ವಿ ಹೊರತು, ಕಳ್ತನ ಕಳ್ಳ ಯಾವತ್ತಾದ್ರೂ ಸಿಕ್ಕಾಕೊಳ್ಬೇಕು. ಸತ್ಯದ ಯುಗ ಅಂತ ಹೇಳಿದ್ರೆ, ಸತ್ಯಕ್ಕೆ ಬೆಲೆ ಇರುವಷ್ಟು ಕಳ್ಳ ಯಾವತ್ತಾದ್ರೂ ಸಿಕ್ಕಾಕೊಳ್ತಾರೆ. ಈ ಕಳ್ಳ ಸಿಕ್ಕಾಕೊಂಡ, ಕರ್ಸಿದ್ರು, ಈ ಗುರುನು ಕರ್ಸಿದ್ರು, ಒಬ್ರು ಸಾಕ್ಷಿಯಾಗಿ ಬನ್ರಿ ಅಂತ ಎಲ್ಲ ಹೇಳಿದ್ರಿ, ಒಂದ್ ಕಳ್ಳ ಅಂತ. ಗುರುನ ಕೇಳಿದ್ರು, ಅವ್ನ್ ಕಳ್ತನ ಮಾಡಿಲ್ಲ. ಯಾಕೆಂದ್ರೆ ನಾನೇ ಅವ್ರಿಗೆ ತಗೊಳಕ್ ಹೇಳಿದೆ, ಹೋಗೋ ಮುಂಚೆ ಕೃತಜ್ಞತೆ ಹೇಳ್ಬಿಟ್ಟು ಹೋಗಿದ್ದಾನೆ, ನನಗೆ ಕೃತಜ್ಞತೆ ಅರ್ಪಿಸಿ ಹೋಗಿದ್ದಾನೆ ನೋಡಿ ಅಂತ. ಆದ್ರೂ ಸಹ ಬೇರೆ ಸಾಕ್ಷಿಗಳಿಂದ ಅವನಿಗೆ ಜೈಲ್ವಾಸ ಆಯ್ತು. ಜೈಲ್ವಾಸ ಆದ್ಮೇಲೆ ಸ್ಟ್ರೇಟ್ ಬಂದ ಇವನು ಗುರು ಹತ್ರ, ಈ ಬೌದ್ಧ ಗುರು ಹತ್ರ ಬಂದು ಕಾಲಿದ್ದು ಹೇಳ್ದ, ನಾನು ಸಹ ನಿಮ್ಮ ಒಂದು ಪಥವನ್ನ ಪಾಲಿಸ್ಬೇಕು, ನಿಮ್ಮ ಶಿಷ್ಯನಾಗಿ ಮಾಡ್ಕೊಳ್ಳಿ ಅಂತ. ನೋಡಿ, ಎಂತಹ ಕಠಿಣತೆ ಯಾರೇ ಒಂದು ವೃತ್ತಿಯಲ್ಲಿದ್ರೂ ಸಹ ಅವರಿಗೆ ನಮ್ಮ ಒಂದು ಮಾರ್ಗ ಬಹಳ ಮುಖ್ಯ, ಬಹಳ ಒಳ್ಳೇದು ಅಂತ ತೋರಿಸ್ಕೊಟ್ರೆ ಯಾವ ರೀತಿ ಎಲ್ರೂ ಅಕ್ಸೆಪ್ಟ್ ಮಾಡ್ತಾರೆ, ಎಲ್ರೂ ಮಾರ್ಪಾಡಾಗ್ತಾರೆ. ಯಾರೋ ಕೋಪದಿಂದ ಬೈತಾ ಇದ್ದಾರೆ ಅಂದ್ರೆ ನಾವು ಕೋಪ ತೋರಿಸಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಕೋಪದಿಂದ ಇರೋರಿಗೆ ರಿಯಾಕ್ಷನ್ ಇಸ್ ವೆರಿ ಬ್ಯಾಡ್, ಯು ರೆಸ್ಪಾಂಡ್ ಅಂತ. ಅಯ್ಯೋ ಪಾಪ, ಅನುಕಂಪ ತೋರಿಸೋದು. ಯಾಕೆಂದ್ರೆ ಅವರಲ್ಲಿ ಆ ಕ್ರೋಧಾಗ್ನಿ ಉರಿತಾ ಇದೆ.
ಬೆಂಕಿ ಹತ್ಕೊಂಡು ಉರಿತಾ ಇದೆ ಅವರಲ್ಲಿ. ಸೊ ಹೇಗೆ ಅಂದ್ರೆ ನಮ್ಮ ಮುನ್ಸಿಪಾಲಿಟಿ ಲಾರಿಗಳು ತುಂಬಾ ತುಂಬ್ಕೊಂಡ್ ಬಿಡ್ತವೆ. ತುಂಬಾ ತುಂಬ್ಕೊಂಡ್ಮೇಲೆ ಹತ್ರ ಹೋದ್ರೆ ಅದ್ರ ಹತ್ರ ಈ ಕಡೆ ಬೀಳ್ತಾ ಇರುತ್ತೆ, ಆ ಕಡೆ ಬೀಳ್ತಾ ಇರುತ್ತೆ, ನಮ್ಮ ಹತ್ರ ವಾಸನೆ ಬರ್ತಾ ಇರುತ್ತೆ. ಸೊ ನಾವು ದೂರ ಹೋಗ್ಬೇಕು. ಅವ್ರ ಜೊತೆನೆ ಹಿಂಗೆ ಕೋಪದಿಂದ ಇರೋ ಹತ್ರ ಜಗಳ ಆಡ್ತಾ ಇದ್ರೆ ನಮ್ಮ ಮೇಲೂ ತುಂಬಾ ಜಗಳ ಮಾಡ್ತಾರೆ ಅವರು. ಸೊ ಯಾರ ಕಾರ್ ರಿವರ್ಸ್ ಮಾಡ್ಕೊಳ್ತಾ ಇದ್ದ ನನ್ನ ಫ್ರೆಂಡ್ ಡ್ರೈವರು ಹಿಂದೆ ಇನ್ನೊಬ್ಬ ಬಂದು ತಪ್ಪು ಮುಂದೆ ಯಾವ ರೀತಿ ಬಂದ ಹುಡುಗ ಅಂದ್ರೆ ಪಾಪ ಈ ಮುದುಕರು ಇವರು ಡ್ರೈವರು, ಅವ್ರಿಗೇನೆ ಬಾಯಿಗೆ ಬಂದ ಹಾಗೆ ಬೈದು ಹೊರಟೋಗ್ಬಿಟ್ಟ. ಸುಮ್ಮನೆ ಇದ್ರು ಇವರು. ಬಟ್ ಹೇಳ್ತಾ ಇದ್ರು ನಿಮ್ಗೇನ್ ಕೋಪ ಬರೋದಿಲ್ಲ, ಯಾಕೆ ಬೈಯೋದಿಲ್ಲ ಅಂತ. ಬೈದ್ರೆ ಏನ್ ಉಪಯೋಗ? ಈ ಮುನ್ಸಿಪಾಲಿಟಿ ಗಾಡಿಗಳ ತರನೇ ಅವರು, ಅವರಲ್ಲಿ ಇರುವಂತಹ ಕಾಮ ಕ್ರೋಧ ಮದ ಮತ್ಸರನ್ನೆಲ್ಲ ಆಚೆ ಹಾಕಿ ಖಾಲಿ ಮಾಡ್ಕೊಳ್ತಾ ಇಲ್ಲ ತುಂಬ ಬಿಟ್ಟಿದ್ದಾರೆ ಅವರು. ಉಕ್ಕುತ್ತಾ ಇದೆ ಅವರಿಂದ ಎಲ್ಲಾನು. ಏನ್ ಮಾಡೋದು? ಅವ್ರ ಹತ್ರ ಹೋದ್ರೆ ನಮಗೆ ಹೊಲ್ಸಲ್ವಾ, ಕೊಚ್ಚೆ ಒಂದು ಕಲ್ಲು ಹೊಡೆದ್ರೆ ನಮಗೆ ಸಿಡಿಯತ್ತೆ. ಖಂಡಿತ ಬೇಡ ಅಂತ ಹೇಳ್ಬಿಟ್ಟು ಇದು ಬುದ್ಧ ಸಹ ನಮಗೆ ತಿಳಿಸಿಕೊಟ್ಟಂತಹ ಇದು ಅಂಶ. ಖಂಡಿತ ನೋಡಿ, ಯಾರಾದ್ರೂ ಜಗಳ ಆಡ್ಲಿಕ್ಕೆ ಬಂದ್ರು ಅಂದ್ರೆ ನಾವೇನು ರೆಸ್ಪಾಂಡ್ ಮಾಡದೆ ಹೋದ್ರೆ ಸುಮ್ಮನೆ ಆಗ್ತಾರೆ. ನಾವು ಸ್ವಲ್ಪ ರಿಯಾಕ್ಷನ್ ತೋರಿಸಿ ಅವ್ರು ಹೇಳಿದಕ್ಕೆ ಇನ್ನೊಂದು ಹೇಳಿದ್ರೆ ಅವರು 4, 5 ಅಲ್ಲ 10 ಸಿದ್ಧಾಂತದಿಂದ ಜಾಸ್ತಿ ನಮ್ಮ ಹತ್ರ ಬಂದಿರ್ತಾರೆ. ಖುಷಿ ಅವರಿಗೆ, ಇವ್ರನ್ನ ನಾವು ಕೆಣಕಿದ್ನಲ್ಲ ಅಂತ. ಸೊ ಯಾರು ಧ್ಯಾನ ಮಾಡೋರು ಯಾರು ಆತರ ಯಾರೇ ಕೆಣಕಲಿ ಇಲ್ಲ, ಶಾಂತವಾಗಿರೋದೆ. ಅದನ್ನ ನೋಡಿ ಬಿದ್ದು ಕೋಪ ಬರುತ್ತೆ ಅವ್ರಿಗೆ. ಇದೇನಪ್ಪ ಇಷ್ಟ ಅಂದ್ರೆ ಇವ್ರಿಗೆ ಏನ್ ಒಳ್ಳೆ ಕೋರ್ಕಲ್ಲ ಮೇಲೆ ಮಳೆಗರೆದಂತೆ ಅನ್ನೋ ತರ. ಖಂಡಿತ ಅವ್ರಿಗೆ ಗೊತ್ತಿಲ್ಲ ನಮ್ಮ ಒಂದು ದೇಹ ಸ್ಥಿತಿನ ಮನಸ್ಸಿನ ಸ್ಥಿತಿಯನ್ನ ನಾವು ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದೀವಿ, ಇವ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತೇ ಇಲ್ಲ. ಬುದ್ಧನಿಗೂ ಸಹ ಅಷ್ಟೇ. ಬುದ್ಧ ಎಲ್ಲ ಭಿಕ್ಷಾಟನೆ ಮಾಡ್ತಾ ಎಲ್ಲ ಕಡೆ ಹೋಗ್ತಿರುವಾಗ ಒಂದು ಊರಿಗೆ ಹೋದಾಗ ತುಂಬಾ ಜನ ಬಂದ್ರಂತೆ. ಬಂದು ಬೈದ್ರು, ಸಿಕ್ಕಾಪಟ್ಟೆ ಬೈದ್ರು. ಬುದ್ಧ ಹಾಯಾಗಿ ತನ್ನ ಶಿಷ್ಯಂದ್ರ ಜೊತೆ ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಎಷ್ಟಂತ ಬೈತಾರೆ, ತುಂಬಾ ಬೇಸರ ಆಯ್ತು ಅವ್ರಿಗೆ. ನಿಮ್ಗೇನು ಆಗ್ತಾ ಇಲ್ವಾ ಮಹಾಸ್ವಾಮಿ, ಎಷ್ಟು ಬೈತಾ ಇದ್ರು. ಬುದ್ಧನಿಗೆ ತುಂಬಾ ಖುಷಿ ಆಯ್ತು. ನೋಡಿ, ನೀವೆಲ್ಲ ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟು ಬಂದಿದ್ದೀರಾ, ಮನೆ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬಂದು ನಂಗೆ ನಿಂತ್ಕೊಂಡು ಬೈತಾ ಇದ್ದೀರಾ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ, ನನಗಾಗಿ ನೀವು ಬಂದಿದ್ದೀರಾ. ಆದ್ರೂ ಸರಿ, ನನ್ನಲ್ಲಿ ಏನಾದ್ರೂ ತಪ್ಪಿತ್ತು ಎಲ್ಲ ಅಂದ್ರೆ ನಿಮಗೇನಾಗ್ಬೇಕು? ಅದರಿಂದ ಆಗುವಂತಹ ವ್ಯತ್ಯಾಸ ನನಗೆ ತಾನೆ, ನಿಮಗೆ ಖಂಡಿತ ಏನು ವ್ಯತ್ಯಾಸ ಆಗೋದಿಲ್ಲ. ನಿಮಗೆ ಯಾಕೆ ಬೇಕಿದೆಲ್ಲ? ಪಕ್ಕದ ಊರಿಗೆ ಹೋಗಿದ್ದೆ ನಾನು. ಪಕ್ಕದ ಊರಿಗೆ ಹೋದಾಗ ತುಂಬಾ ಜನ ಬಂದ್ರು, ಬಹಳಷ್ಟು ಸ್ವೀಟ್ಸ್ ಕೊಟ್ರು ನನಗೆ. ಅಷ್ಟೆಲ್ಲ ಸಿಹಿ ನಾನು ತಿನ್ನೋದಿಲ್ಲ, ತಗೊಳ್ರಪ್ಪ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟೆ. ಏನಾಯ್ತಾ ಸ್ವೀಟ್ಸ್ಗೆ ಅಂತ ಅವರೆಲ್ಲ ಹೇಳಿದ್ರು. ಏನಾಗತ್ತೆ, ಬುದ್ಧ ತಿನ್ಲಿಲ್ಲ ಅಂತ ಸ್ವೀಟ್ ಬಿಟ್ಟು ಹೋದ್ರೆ ನಾವೆಲ್ಲ ಅವರೆಲ್ಲ ಹಂಚ್ಕೊಂಡು ತಿಂದಿರ್ತಾರೆ. ಸೊ ಬುದ್ಧ ಹೇಳ್ತಾನೆ, ಈಗಲೂ ಅಷ್ಟೇ, ನೀವೆಲ್ಲ ನನ್ನ ಮೇಲೆ ಇಷ್ಟೊಂದು ಹಾರಾಡ್ತಾ ಇದ್ದೀರಾ, ಇಷ್ಟೆಲ್ಲ ಬೈತಾ ಇದ್ದೀರಾ, ನಾನು ನಿಮ್ಗೆ ಯಾವ ಬೈಗಳನ್ನೂ ತಗೊಂಡಿಲ್ಲಪ್ಪ. ಅದ್ ನಿಮ್ಮ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ ಆ ಬೈಗಳೆಲ್ಲ. ಈಗ ಖಂಡಿತ ಅದು ನಿಮ್ಮ ಹತ್ರನೇ ಇದೆ, ನನಗಲ್ಲ ಆ ಬೈಗಳು. ಯಾರಿಗಾದ್ರೂ ಜ್ವರ ಬಂದ್ರೆ ಮೈ ಬೆಂಕಿಯಿಂದ ಬಿಸಿ ಆಗ್ಬಿಟ್ಟಿರೋದು. ಏನ್ ಮಾಡ್ತೀವಿ? ಹೋಗಿನ ಬೈತೀವಿ ಅವ್ರಿಗೆ, ಜ್ವರ ಯಾಕೆ ಬರ್ಸ್ಕೊಂಡೆ, ಏನಾಯ್ತು, ಹಂಗಾಯ್ತು. ಖಂಡಿತ ಇಲ್ಲ. ಯಾಕೆ ಜ್ವರ ಬಂತು ಅಂತ ಒಂದು ನೋಡೋ ಮುಂಚೆ ಅವರ ಜ್ವರ ಕಡಿಮೆ ಆಗೋ ತರ ಎಲ್ಲರಿಗೂ ಗೊತ್ತು. ಒಂದು ಕ್ರೋಸಿನ್ ಗುಳಿಗೆ ಇದ್ರೆ ಕೊಡ್ತೀವಿ, ದೇಹ ತಣ್ಣಗೆ ಮಾಡ್ಬೇಕು ಅಂತ ಬಟ್ಟೆನ ಅತ್ತಿ ನೀರ್ನೆಲ್ಲ ಅತ್ತಿ ಎಲ್ಲ ಹಾಕ್ತಿವಲ್ಲ, ಅದಕ್ಕೆ ಬುದ್ಧ ಹೇಳ್ತಾನೆ. ಅದೇ ತರ ಸುಮ್ಮನೆ ನಿಮಗೆ ಒಳಗಿರುವಂತಹ ಕೋಪಾಗ್ನಿ ಕ್ರೋಧಾಗ್ನಿ ಬಂತು ಅಂತ ಹೇಳಿದ್ರೆ ನಾನು ಸಹ ಅನುಕಂಪ ತೋರಿಸ್ಬೇಕೆ ಹೊರತು ಅದು ಬೈತಾ ಇದ್ರೆ ಉಪಯೋಗ ಆಗಲ್ಲ ಅಂತ. ಸೊ ಇದನ್ನ ನಂಗನ್ಸುತ್ತೆ ಮಹಿಳೆಯರು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾರೋ ಏನೋ ಅಂತಾರೆ ಅಂತ ಎಷ್ಟು ಜನ ತಲೆ ಕೆಡಿಸ್ಕೊಳ್ತೀವಿ ಅಂದ್ರೆ ಅವ್ರು ಅಂತಿದಾರೋ ಇಲ್ವೋ ಗೊತ್ತಿಲ್ಲ. ಅವ್ರು ಹಾಗಂದ್ರು, ಇವ್ರು ಹೀಗಂದ್ರು, ಅವ್ರು ನನಗಂದ್ರು ಅಂತ ತಲೆಯಲ್ಲಿ ಇಟ್ಕೊಂಡು ಕೊರಿಯತ್ತೆ. ಅದು ಅವ್ರು ಅಂದಿರ್ತಾರೋ ಇಲ್ವೋ ಅಂತಹ ವ್ಯಕ್ತಿನ ಮುಂದೆ ಬಂದ್ರು ಸಹ ಅವ್ರ ಮೇಲೆ ನಮಗೆ ದ್ವೇಷ ಭಾವನೆ, ಒಂಥರ ಏನೋ ಬೇಡದಂತಹ ವೈರತ್ವ ಬಂದ್ಬಿಡತ್ತಲ್ಲ. ಸೊ ಯಾರು ಏನೇ ಹೇಳಿ ಅದೆಲ್ಲ ನಾವ್ ಹೇಳ್ತಾ ಇದ್ವಿ ಸಣ್ಣ ಮಕ್ಳಿರುವಾಗ, ಜೋರಾಗಂದ್ರೆ ಗಾಳಿಗೆ, ಮೆತ್ತಗಂದ್ರೆ ನಿನಗೆ. ನಂಗೆ ಇವತ್ತು ಗೊತ್ತಾಗತ್ತೆ ಇದು ಯಾರು ಕಲ್ಸಿರೋದು. ಜಗಳ ಆಡೋವಷ್ಟು ಹೊತ್ತು ಆಡ್ತಾ ಇದ್ವಿ, ಸೋಲೋ ಸಮಯದಲ್ಲಿ ಅದೇನಾದ್ರೂ ಅನ್ಕೋ, ಜೋರಾಗಂದ್ರೆ ಗಾಳಿಗೆ, ಮೆತ್ತಗಂದ್ರೆ ನಿಂಗೆ ಎಂದು ಕೊಡೋಗ್ಬಿಡ್ತಾ ಇದ್ವಿ. ಎಷ್ಟು ನಿಜ ನೋಡಿ. ಅದೆಲ್ಲ ನಾವು ಒಳಗೆ ತಗೊಂಡ್ರೆ ಮಾನಸಿಕವಾಗಿ ನಮಗೆ ತುಂಬಾ ಹಿಂಸೆ ಆಗತ್ತೆ. ಈ ಮಾನಸಿಕ ಹಿಂಸೆ ಇರುತ್ತಲ್ಲ,
ಏನೇ ಒಂದು ಮನಸ್ಸಿಗೆ ಹಚ್ಕೊಂಡು ಅದು ನಮಗೆ ಶಾಂತಿ ಕೊಡೋದಿಲ್ಲ. ಅದಕ್ಕೆ ಆರೋಗ್ಯ ಅಂತ ಹೇಳ್ತೀವಿ. ಆರೋಗ್ಯ ಅಂದ್ರೆ ಬರೀ ನಾವು ದೇಹ ಶರೀರ ಗಟ್ಟಿಮುಟ್ಟಿಯಾಗಿ ಚೆನ್ನಾಗಿರೋದಲ್ಲ, ಮನಸ್ಸು ಮಾನಸಿಕವಾಗಿ ಸಹ ನಾವು ಚೆನ್ನಾಗಿ ಆರೋಗ್ಯವಾಗಿರ್ಬೇಕು. ಅದಕ್ಕೆ ಹೇಳ್ತೀವಿ ದೇಹ ಮನಸ್ಸು ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ನಮ್ ದೇಹಕ್ಕೆ ರೋಗ ಬಂತು ಅಂದ್ರೆ ಮನಸ್ಸು ಹಾಳಾಗುತ್ತಲ್ವ. ಏನಿಲ್ಲ, ಜ್ವರ ಬಂದು ಊಟ ಮಾಡಕ್ಕಾಗಲ್ಲ, ತಿಂಡಿ ತಿನ್ನಕ್ಕಾಗಿರಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿರತ್ತೆ, ಮಲ್ಕೊಂಡಿರ್ತೀವಿ. ಯಾರಾದ್ರೂ ಬಂದು ಮಗುನೇ ಬಂದು ಏನ್ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಹೋಗಂತ ಇಡ್ಕಲ್ವಾ. ನೋಡಿ, ಮನಸ್ಸು ಸಹ ಕೇಳಲ್ಲ ದೇಹಕ್ಕೆ ಇದಾಗಿರುವಾಗ. ಅದೇ ಮನಸ್ಸು ಚೆನ್ನಾಗಿತ್ತು, ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ತಿನ್ನಕ್ಕೂ ಹೋಗಲ್ಲ. ಏನ್ ಹೇಳ್ತೀವಿ ಅಷ್ಟೊಂದು ಡಿಪ್ರೆಷನ್ ಅಂತೆ, ಖಿನ್ನತೆ ಬಂದವ್ರನ್ನಂತೂ ನೋಡಿ ಅತಿಯಾಗಿ ಸುಮ್ಮನೆ ತಿಂತಾರೆ, ಏನೋ ಓದ್ಕೊಂಡು ಏನೋ ಟಿವಿ ನೋಡ್ಕೊಂಡು, ಇಲ್ಲದ್ದೆಲ್ಲ 1 kg ಏನಾದ್ರು ಇಡೀ ಅವ್ರ ಹತ್ರ ತಿಂದು ಮುಗಿಸಿರ್ತಾರೆ, ಗೊತ್ತಿರಲ್ಲ ಅವರಿಗೆ. ತಿಂತಾ ಇರ್ತಾರೆ ಮೆಷಿನ್ ತರ. ಇಲ್ಲದೆ ಹೋದ್ರೆ ಇನ್ನೊಂದು ಎಕ್ಸ್ಟ್ರೀಮ್ ಅಲ್ಲಿ ಏನೇನು ತಿನ್ನಕ್ ಹೋಗೋದೇ ಇಲ್ಲ ಅವರು, ಊಟ ಬೇಡ ಏನು ಬೇಡ. ಸೊ ಮನಸ್ಸು ಹೇಗೆ ನಮ್ಮನ್ನ ಎಷ್ಟು ಚೆನ್ನಾಗಿ ನಿಗ್ರಹ ಮಾಡುತ್ತೆ. ಅದಕ್ಕೆ ನಾವು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸಹ ಎಲ್ಲರೊಂದಿಗೆ ಬೆರೆತು ಇರೋದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ ಸಹ ಸುಸ್ಥಿತಿಯಲ್ಲಿದ್ರೆ ಆವಾಗ ಮನುಷ್ಯ ಆರೋಗ್ಯವಂತ ಅಂತ ಹೇಳ್ತೀವಿ. ಈ ಆಧ್ಯಾತ್ಮಿಕ ಸುಸ್ಥಿತಿ ಏನ್ ಹೇಳ್ತೀವಿ, ಸ್ಪಿರಿಚುವಲ್ ಹೆಲ್ತ್ ಅಂತ. ಅದನ್ನ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಅದನ್ನ ಸೇರಿಸ್ಕೊಂಡಿದೆ. ಆದ್ರೆ ಈ ಪದ ಇದೆಲ್ಲ ಸ್ಪಿರಿಚುವಲ್ ಅನ್ನೋದು, ಅದು ಹೇಳ್ಬಿಟ್ರೆ ಆಗೋಯ್ತು ಈಗಿನವ್ರಿಗೆ, ಬಂದ್ರಪ್ಪ ಇವರು ಸ್ಪಿರಿಚುಯಾಲಿಟಿ ಅಂತ ಏನೋ ತಗೊಂಡ್ ಬಂದ್ರು, ನಮ್ ತಲೆ ತಿಂತಾರೆ. ಆದ್ರೆ ಅದ್ರ ರುಚಿನೇ ಗೊತ್ತಿಲ್ವಲ್ಲ. ಎಲ್ಲೋ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ, ನಮ್ಗೆ ಭಜನೆ ಮಾಡಿಸ್ತಾರೆ, ಪೂಜೆ ಮಾಡಿಸ್ತಾರೆ, ಹೀಗೆ ಶುರು ಮಾಡ್ತಾರೆ ನೋಡಿ. ಅದಕ್ಕೆ ಹೇಳೋದು ಧ್ಯಾನ ಅನ್ನೋದು ಸ್ಪಿರಿಚುವಲ್ ಆಸ್ಪೆಕ್ಟ್ ಇದೆಯಲ್ಲ, ಪೂಜೆ ಪುನಸ್ಕಾರ ಭಜನೆ ಅದಕ್ಕಿಂತ ಎತ್ತರದ್ದು ಧ್ಯಾನ ಅನ್ನೋದು. ಸೊ ಯಾವುದೇ ವಯಸ್ಸಲ್ಲಾಗ್ಲಿ ಕಲಿಬೇಕು. ಆ ಮಕ್ಕಳಿಗೆ ಅದ್ರ ರುಚಿ ತೋರಿಸ್ಬೇಕು. ನಾವು ರುಚಿ ತೋರಿಸೋದಂದ್ರೆ ಹೇಗೆ, ಅಮ್ಮ ಮಾಡಕ್ ಶುರು ಮಾಡ್ಬೇಕು. ಮನೇಲಿ ಅಮ್ಮ ಮಾಡಿದಾಗ ಆ ಮಕ್ಕಳಿಗೆ ಗೊತ್ತಾಗತ್ತೆ. ಒಂದ್ ಸ್ವಲ್ಪ ಬಂದ್ ದಿವಸ ಮಾಡಕ್ ಶುರು ಮಾಡ್ರಿ, ಮಕ್ಕಳು ಬಂದು ಅಲ್ಲಾಡಿಸ್ತವೆ, ಅಮ್ಮ ಏನ್ ಮಾಡ್ತಾ ಇದೀಯಾ, ಏನೋ ಮಾತಾಡಿಸ್ತಾರೆ ಎಲ್ಲ. ಆಮೇಲೆ 2ನೇ ದಿವಸ ಗೊತ್ತಾಗುತ್ತೆ, ಅಮ್ಮ ಏನೋ ಇದೇ ಟೈಮ್ಗೆ ಸುಮ್ಮನೆ ಕೂತ್ಕೊಂತಾಳೆ, ಯಾರ ಜೊತೆ ಮಾತಾಡಲ್ಲ, ಒಬ್ಳೇ ಇರ್ತಾಳೆ, ಧ್ಯಾನ ಮಾಡ್ತೀನಿ ಗೊತ್ತಾಗ. 2ನೇ ದಿವಸ ಆಯ್ತು, 3ನೇ ದಿವಸ ಇನ್ನೊಂದ್ ಮಗು ಬಂದ್ರೆ, ದೊಡ್ಡ ಮಗು ಆದ್ರೂ ಹೇಳುತ್ತೆ, ಅಮ್ಮ ಡಿಸ್ಟರ್ಬ್ ಮಾಡ್ಬೇಡ, ಅಮ್ಮ ಧ್ಯಾನ ಮಾಡ್ತಾ ಇದ್ದಾಳೆ. 4ನೇ ದಿವಸ ಆಯ್ತು, 5ನೇ ದಿವಸ ಆಯ್ತು, ಹಂಗೆ ಕ್ರಮೇಣ ಮಕ್ಕಳು ಮಾಡಕ್ ಶುರು ಮಾಡ್ತಾರೆ. ನೀನು ಕಲಿಯಪ್ಪ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಬರೀ ಮಾಡು 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 ಅಲ್ಲ, ಮಕ್ಕಳೆಲ್ಲ ಅನುಕರಣೆಯಿಂದ ಕಲಿತಾರೆ ನೋಡಿ. ಏನೇ ಒಂದು ಹೇಳ್ತೀವಿ ಆಗ ನಾವು ಮೊದಲು ಅಭ್ಯಾಸ ಮಾಡ್ಬೇಕು. ಮಾಡ್ತಾ ಹೋದ್ರೆ ಎಲ್ಲರೂ ಅನುಸರಿಸ್ತಾರೆ. ಯಾರು ಈಗ ನಾನ್ ಮಾಡ್ತಾ ಇದ್ರೆ ನನಗೆ 4 ಜನ ಸ್ನೇಹಿತರು, ಬೇಕಾದಂತವ್ರು ಇರ್ತಾರೆ, ಫಾಲೋ ಮಾಡೋರು ಇರ್ತಾರೆ. ಸೊ ಇನ್ನೊಬ್ರು ನೀವು ಶುರು ಮಾಡಿದ್ರಿ ಅಂದ್ರೆ ಮಕ್ಕಳು, ಅಥವಾ ಇನ್ನ ನಮ್ಮ ಸಂಸಾರದಲ್ಲಿ ಯಾರು ನಮಗೊಂದು 10 ಜನ ಆದ್ರೂ ನಮ್ಮನ್ನ ಇಷ್ಟಪಡೋರು ಇರ್ತಾರಲ್ಲ, ಸಾಕು ಅವರು ಹೌದಪ್ಪ ಇವ್ರು ಮಾಡ್ತಾರೆ ಅಂದ್ರೆ ಒಳ್ಳೇದು, ನಾವ್ ಮಾಡ್ತೀವಿ. ಅವ್ರನ್ನ ಇನ್ನೊಂದು 10 ಜನ ನಮ್ಗೆ ಒಂಥರ ಅವರ ಒಂದು ಪಾತ್ ಫಾಲೋ ಮಾಡಿ ಅವ್ರು ಮಾಡ್ತಾರೆ. ಹೀಗೆ ನೋಡಿ, ಈ ಧ್ಯಾನನ ನಾವು ಹರಡ್ಕೊಂಡು ಹೋಗ್ಬೋದು. ಎಲ್ಲರಿಗೂ ಖಂಡಿತ ಧ್ಯಾನ ಅನ್ನೋದು ಬಹಳಷ್ಟು ಬೇಕಾಗಿದೆ. ಮನಸ್ಸಿಗೆ ಬಂದಿರುವಂತಹ ಕಾಯಿಲೆ ಸೂಕ್ಷ್ಮ ಅದು. ಆದ್ರೆ ಈ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಅನ್ನೋದು ತುಂಬಾ 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 ಕಷ್ಟ. ಮಾತೆತ್ತಿದ್ರೆ ಕೌನ್ಸಿಲಿಂಗ್ ಅಂತೀವಿ, ಸೈಕ್ಯಾಟ್ರಿಸ್ಟ್ ಅಂತೀವಿ ನೋಡಿ. ಅವ್ರ ಹತ್ರ ಎಲ್ಲ ಹೋಗೋ ಬದಲು ಈ ಮನಸ್ಸಿಗೆ ಮುಲಾಮ್ ಅಂತ ಹೇಳಿದ್ರೆ ಧ್ಯಾನ ನಮ್ಮ ಹತ್ರನೇ ಇದೆ. ಏನ್ ಖರ್ಚು ಮಾಡ್ತೀವಿ ಅದಕ್ಕೆ? ಏನು ಖರ್ಚು ಮಾಡೋದಿಲ್ಲ. ಬೇಕಾಗಿರೋದು ಸಮಯ. ಸಮಯ ಇದೆ ಅಲ್ವಾ ಎಲ್ಲರ ಹತ್ರ? ಎಲ್ಲರಿಗೂ 24 ಗಂಟೆ ಇದೆ ಬಾ. ಆದ್ರೆ ಹೇಗೆ ಆ ಸಮಯನ ನಾವು ಸದ್ಬಳಕೆ ಮಾಡ್ಕೊಳ್ತೀವಿ? ಟೈಮ್ ಇಲ್ಲ. ಆದ್ರೆ ಒಂದು ದಿವಸ ನಾವು ಊಟ ತಿಂಡಿ ಬಿಡ್ತೀವ, ಊಟ ಮಾಡ್ಲಿಕ್ಕಂತೂ ಕರೆಕ್ಟ್ ಟೈಮ್ ಸಿಗುತ್ತೆ, ತಿಂಡಿ ತಿನ್ಲಿಕ್ಕೂ ಟೈಮ್ ಇರುತ್ತೆ. ಅದಕ್ಕೆ ಮಾತ್ರ ಹೇಗೆ ಸಮಯ ಆಗತ್ತೆ? ನಿದ್ದೆ ಮಾಡಕ್ ಬೇಕಾದಷ್ಟಿದೆ, ಟಿವಿ ಮುಂದೆ ಕುತ್ಕೊಳ್ಳಕ್ಕೆ ಖಂಡಿತ ಟೈಮ್ ಇದೆ. ಕರೆಂಟ್ ಹೋಯ್ತು ಅಂದ್ರೆ ಶಪಿಸ್ತೀವಿ. ಈಗಂತೂ ಶೋಭಾ ಕರಂದ್ಲಾಜೆ ಅಂತ ಹೇಳಿದೆ ಎಲ್ಲಾರನ್ನೂ ಶಪಿಸ್ತಾರೆ. ಕರೆಂಟ್ ಹೋಯ್ತು ಅಂದ್ರೆ ಯಾರಿಗಾರಿಗೆಲ್ಲ ಶಾಪ ಹಾಕ್ತೀವಿ. ಆದ್ರೆ ಕರೆಂಟ್ ಹೋಯ್ತಪ್ಪ, ಆ 1.5 ಗಂಟೆ ನನಗೆ ಉಳೀತು, ಎಕ್ಸ್ಟ್ರಾ ಟೈಮ್ ಸಿಕ್ತು ನಮ್ಗೆ ಅಂತ ಸಕಾರಾತ್ಮಕವಾಗಿ ನಾವು ಚಿಂತನೆ ಮಾಡೋದಿಲ್ಲ ನೋಡ್ರಿ. ನಮ್ಮ ಆಲೋಚನೆಗೆ ತಕ್ಕಂತೆ ನಮ್ಮ ಒಂದು ವ್ಯಕ್ತಿತ್ವ
ರೂಪುಗೊಳ್ಳುತ್ತೆ. ಅದೇ ನಾವು ನೋಡೋದೆಲ್ಲ ಈ ನಕಾರಾತ್ಮಕವಾಗಿ ಎಲ್ಲ ಹಾಗೆ ನೋಡ್ತಾ ಇರ್ತೀವಿ, ಯಾವುದು ನಮಗೆ ಚಂದನೆ ಕಾಣಿಸೋದಿಲ್ಲ. ಅದಕ್ಕೆ ಹೇಳೋದು, ಅರ್ಧ ಬಾಟಲ್ ನೀರು